ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮದ್ದೀರಿ, ನಾನು ಆರಾಮದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಯಾವ ಮಕ್ಕೊಂಡಾಳ, ಬೆಂಡಿಕಾಯಿನ ಹುರ್ಕೊಳತ್ತೀನಿ. ಬೆಂಡಿಕಾಯಿ ಪಲ್ಯ ಮಾಡ್ಬೇಕಂತ, ಹಂಗ ಬದ್ನಿಕಾಯಿನೂ ಮಾಡ್ಬೇಕು ಅನ್ಕೊಂಡಿನಿ. ಎರಡು ಅದು ಸ್ವಲ್ಪ ಸಾಲಲ್ಲ ಅಂತ. ಇವತ್ತು 8:30 ಆಗಕ್ಕೆ ಬಂದು ಇನ್ನೂ ಸ್ನಾನ ಆಗೈತಿ, ಪೂಜೆ ಅದು ಏನೂ ಇಲ್ಲ, ರಂಗೋಲಿ ಇಲ್ಲ, ಏನೂ ಇಲ್ಲ. ಮಾಡಬೇಕು ಇನ್ನು. ಇವ್ರು ಕೈ ಬಿಡಲಿಲ್ಲ ಇವಾಗ ಮಲ್ಕೊಂಡ್ಲಿಕ್ಕೆ. ಇನ್ನು ಅದೊಂದಿಷ್ಟು ಪಲ್ಯಕ್ಕೆಲ್ಲ ಅಲ್ಲಿಟ್ಟು ಒಂದು ಸ್ವಲ್ಪ ಹೆಚ್ಕೊಂಡಿಟ್ನಿ ಅಂದ್ರೆ ಬೇಗ ಬೇಗ ಪೂಜೆ ಮಾಡಿ ಒಗ್ಗರಣೆ ಕೊಡಕ್ಕೆ ಬರುತ್ತಾ ಅಂತ ಅಂದು. ಇನ್ನು ಇವತ್ತಿನ ಲಾಗ್ ಏನಂತಂದ್ರೆ, ನಮ್ಮ ಹಸ್ಬೆಂಡ್ ಬರತ್ತಾರಲ್ಲ, ಸೊ ಅವರಿಗೆ ಅಂದರೆ 17ನೇ ತಾರೀಕು ಬರ್ತಾರಂತ. ಲಿಸ್ಟ್ ಮಾಡತ್ತಿದ್ದೆ, ಈ ಸಾರಿ ಬಂದರೆ ಏನೇನು ಮಾಡಬೇಕು ಅಂತ ಅಂದು ಲಿಸ್ಟ್ ಮಾಡತ್ತಿದ್ನಿ. ಎಲ್ಲೋಗಿದ್ರಿ ಟಿಂಪು? ಎಲ್ಲೋಗಿದ್ದಪ್ಪು? ಮಾರ್ನಿಂಗ್ ಎದ್ದು ನನ್ನ ಕೆಲಸ ಆಗಲ್ಲ ಅಂತಂದು ಅವ್ರನ್ನ ನಾನು ಕಳಿಸ್ಬಿಟ್ಟಿರ್ತೀನಿ. ಯಾರು ಹುಡುಗರು ಬರ್ತಾರೆ ಅವ್ರ ಕಡೆ ಹೊತ್ಕೊಳಕ್ಕೆ ಕಳಿಸ್ಬಿಡ್ತೀನಿ ನಾನು. ಆಮೇಲೆ 11 ಸುಮಾರು ಜಳಕ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಂದಮೇಲೆ ಸ್ನಾನ ಮಾಡಿಸ್ಬಿಡ್ಬೇಕು. ಡಿಂಪುನ ಆಟ ಆಡಕ್ಕೆ ಸ್ವಲ್ಪ ಮ್ಯಾಲೆ ಬಿಟ್ಟು ಬಂದಿದ್ನಿ, ಒಂದು ಸ್ವಲ್ಪ ಕೆಲಸ ಆಗುತ್ತೆ 8:30 ಕಳಿಸಿದ್ನಿ. ಸೊ ಈಗ 11 ಸುಮಾರು ಬಂದ್ಲು. ಇನ್ನು ಎಣ್ಣೆ ಮಸಾಜ್ ಮಾಡಿ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು. ಸೊ ಎಣ್ಣೆ ಒಂದು ಸ್ವಲ್ಪ ಮೊನ್ನೆ ಹೇಳಿ ನಾನು ಯಾವ ಥರ ಮಸಾಜ್ ಮಾಡೋದು ಅಂತ. ಸ್ವಲ್ಪ ಮಸಾಜ್ ಮಾಡೀನಿ, ಬಿಸಿಲಿಗೆ ಹಿಡಿಯಾತೀನಿ. ಎಣ್ಣೆ ಮಸಾಜ್ ಮಾಡೀನಿ, ಒಂದು ಸ್ವಲ್ಪ ಬಿಸಿಲಿಗೆ ಅಡ್ಡಾಡತ್ತೀನಿ. ಒಂದು 5 ನಿಮಿಷ ಬಿಸಿಲಿಗೆ ಹಿಡಿದು ಬಿಡ್ತೀನಿ ಈ ಥರ ಎಣ್ಣೆ ಮಸಾಜ್ ಮಾಡಿ. ಈ ಚಳಿಗಾಲಕ್ಕೆ ಭಾಳ ಅಂದ್ರೆ ಭಾಳ ಚಲೋ. ನಾನು ಲಾಸ್ಟ್ ಒಳಗೆ ಹಾಕೀನಿ ಹೆಂಗಿರಬೇಕು ಚಳಿಗಾಲದಾಗಂತ. ಒಂದು ಸಾರಿ ಹೋಗಿ ನೋಡಿರಿ. ಏನಾದರೂ ನಿಮಗೆ ಯೂಸ್ ಇತ್ತು ಅಂದರೆ ಸ್ವಲ್ಪ ಶೇರ್ನು ಮಾಡಿರಿ ಅದನ್ನು. ಸೊ ಇನ್ನು ಸ್ನಾನ ಮಾಡಿಸ್ಬಿಡ್ತೀನಿ. ಜಾಸ್ತಿ ಹೊತ್ತು ಹೊತ್ಕೊಂಡು ಕುಂದ್ರಲ್ಲಾಕಿನ್ ನಾನು ಬಿಸಿಲಾಗ ಸ್ನಾನ ಮಾಡಿಸಿನಕಿನ್ನ. ಸೊ ಎಣ್ಣೆ ಎಲ್ಲ ಹಂಗೈತಿ ಮುಖದಾಗ ನೋಡ್ತಿರ್ಬೇಕು. ನಾನು ಸೋಪೆಲ್ಲ ಹಚ್ಚಾತಿಲ್ಲ. ವಿಂಟರ್ದು ನಾನು ಕೇರ್ ಯಾವ ಥರ ಮಾಡ್ತೀನಿ ಅಂತ ವಿಡಿಯೋ ಮಾಡಿನಾಗಲೇ. ಸೊ ಒಂದು 5 ನಿಮಿಷ ಈಗ ಸ್ನಾನ ಮಾಡಿ ಹಾಕಿ ಪೌಡರ್ ಅದೆಲ್ಲ ಏನು ಹಚ್ಚಲ್ಲ, ನಾನು ಕಾಡಿಗೆ ಅಷ್ಟು ಹಚ್ಚಿ ಬಿಟ್ಬಿಡ್ತೀನಿ. ಚಂಪು ಒಂದು ಮಾಡಿದ್ರಿ ನೀವು? ಏನು ಮಾಡಿದ್ರಿ? ಸ್ಮೈಲ್ ಚಂಪು, ಸ್ಮೈಲ್ ಮಾಡು ಬಂಗಾರಿ. ತಾಳಿನೂ ಬೇರೆ ಕಡೆ ಬೇರೆ ಥರ ಪೋಣಿಸ್ಕೊಂಡು, ಅಂದ್ರೆ ಅದು ಪೋಣಿಸಿದ್ನಲ್ಲ ನಮ್ಮ ಹಸ್ಬೆಂಡ್ ಪೋಣಿಸ್ಕೊಟ್ಟು ಹೋಗಿದ್ರ ನಂಗೆ. ಹಂಗಾಗಿ ಅವ್ರು ಪೋಣಿಸ್ಕೊಟ್ಟು ಹೋಗ್ಯಾರಲ್ಲ, ತೆಗಿಬಾರ್ದು ಅನ್ನೋದಿತ್ತು. ಬಟ್ ಅದ್ರೊಳಗೆ ಇವು ಬಂಗಾರ ಗುಂಡ ಕಾಣತ್ತಿದ್ದಿಲ್ಲ ತಾಳಿದು. ಹಂಗಾಗಿ ನಮ್ಮಮ್ಮ ಬೇರೆ ಕೊಡಿಸಿ ಕಳಿಸಿದ್ರ, ಹಂಗೆ ನನ್ನ ಮಗಳು ಕರಿ ಮನೆಯಾಗಿರಬಾರ್ದು ಅಂತಂದು. ಹಂಗಾಗಿ ಕಾಣಿಸ್ಲಾರ ಸಂಬಂಧ ಹಿಂಗೆ ಪೋಣಿಸ್ಕೊಂಡ್ವಿ. ನಿನ್ನೆ ಪೋಣಿಸ್ಕೊಟ್ರು ನಮ್ಮ ತಂಗಿಯವರು. ನಾನು ಅಳಿಯನ ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊತ ಕೂತಿದ್ನಿ. ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಾನ. ಇವಾಗ 2 ಮಂತ್ಸ್ ಕಂಪ್ಲೀಟ್ ಆಯ್ತು. ಎಷ್ಟು ಆ್ಯಕ್ಟಿವ್ ಅದಾನ, ಎಷ್ಟು ಭಾಳ ಕ್ಯೂಟ್ ಅದಾನ. ನನಗೆ ಲಾಗ್ ಹಾಕೋಕ್ಕಾಗಿಲ್ಲ, ನಿನ್ನೆ ಎಡಿಟ್ ಮಾಡಿ ಪಾಪು ಕರ್ಕೊಂಡು ಆಗಲಿಲ್ಲ. ಹಂಗೆ ಇವತ್ತು ನೈಟಿಗೆ ಒಂದು ಸ್ವಲ್ಪ ತತ್ತಿದು ಬೋಂಡ ಎಗ್ ಬೋಂಡ ಮಾಡ್ಬೇಕು ಅಂದ್ಕೊಂಡಿದ್ನಿ. ಹಾಗಾಗಿ ಎಗ್ ಬೋಂಡ ಮಾಡಿ ಒಂದು ಸ್ವಲ್ಪ ತಿಂದ್ರಾತು ಅಂತ. ನಾ ರೆಸಿಪಿ ಏನು ಅದನ್ನು ಮಾಡಲಿಲ್ಲ, ಜಸ್ಟು ಮಾಡಿರೋದ್ರಿಂದ ಮಾಡತ್ತೀನಿ, ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಸೊ ನಿಮ್ಮ ರೆಸಿಪಿ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ, ನಾನು ಇನ್ನೊಂದು ಸಾರಿ ಹಾಕ್ತೀನಿ ಮಾಡಿ. ಒಂದು ಸಾರಿ ಮಾಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಈ ಚಳಿಗಾಲಕ್ಕಂತೂ ಆಹಾ ಕರಂ ಭಾರಿ ಇರುತ್ತೆ ತಿನ್ನಕ್ಕೆ. ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ಲಾಗ್ ಅರ್ಧ ಮಾಡಿದ್ನಿ, ಇವತ್ತಿನ ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗೆ ನನಗೆ ಹಿಂಗೆ ಒಂದು ಸ್ವಲ್ಪ ಪಾಸ್ ಆಗಬೇಕಾದ್ರೆ ನಮ್ಮದು ಒಬ್ಳು ಓಲ್ಡ್ ಫ್ರೆಂಡ್ ಸಿಕ್ಕಿದ್ಲು. ಅವ್ರು ಇನ್ನೂ ಓದಾತ್ತಾರ. ಸೊ ಅವ್ರಂದ್ರು, ಓದುವಾಗ ಆರಾಮಿದ್ವಿ ಅಲ್ಲ, ಲೈಫ್ ಎಂಜಾಯ್ ಮಾಡತ್ತಿದ್ವಲ್ಲ, ಆರಾಮಿದ್ವಲ್ಲ, ಈಗ ಪಾಪ ಮಕ್ಕಳಾಗ್ಯಾವು ಏನೂ ಇಲ್ಲಲ್ಲ ಅಂತ ಹಿಂಗೆ ಅನ್ನತ್ತಿದ್ಲ. ಸೊ ಅವಾಗ ಅನ್ನಿಸ್ತು ಒಂದು ಸಾರಿ ಹೌದು ಅಂತ ಅನ್ನಿಸ್ತು, ಅವ್ರು ಹೇಳೋ ಟೈಮಿಗೆ ಅನ್ನಿಸ್ತು. ಬಟ್ ನಂಗೆ ಏನು ಅನ್ನಿಸ್ತಂದ್ರೆ ಅದಕ್ಕಿಂತ ಖುಷಿ ಇದ್ರೊಳಗೆ ಸಿಗತ್ತೈತಿ. ಹಂಗಾಗಿ ಒಂದು ಸ್ವಲ್ಪ ತಾಯಿತನದ ಬಗ್ಗೆ ಹೇಳಬೇಕು ಅಂದ್ಕೊಂಡು ವಿಡಿಯೋದೊಳಗೆ ಹೇಳ್ಬೇಕು ಅಂದ್ಕೊಂಡಿನಿ. ಮಕ್ಕಳು ಆಗ್ಲಾರ್ದಾಗ ನನ್ನ ಜೀವನ ಹೆಂಗಿತ್ತು ಅಂದಾಗ, ಮಕ್ಳು ಇನ್ನೂ ಆಗಿರಲಿಲ್ಲ, ನನ್ನ ಮದುವೆ ಆಗಿ 2 ವರ್ಷ ಆಗಿತ್ತು, ಆಗಿರಲಿಲ್ಲಲ್ಲ. ಸೊ ಅವಾಗ ಜೀವನ ಹೆಂಗಿತ್ತಂದ್ರೆ ನಮ್ಮದು, ನಮ್ಮ ಹಸ್ಬೆಂಡ್ ಬರೋರು, ನಮ್ಮ ಹಸ್ಬೆಂಡ್ ಜೊತೆ ನಮ್ದು ಏನಾದರೂ ಪ್ಲ್ಯಾನ್ ಇರ್ತಾವೆ, ಎಲ್ಲಿಗಾದರೂ ಹೋಗ್ಬೇಕಂದಿದ್ರೆ ಹೋಗೋದಾಯ್ತು, ಏನಾದರೂ ಮಾಡ್ಕೊಂಡು ತಿನ್ನೋದಾಯ್ತು. ಹೀಗೆಲ್ಲ ಪ್ಲ್ಯಾನ್ ಆಗ್ತಿದ್ವಿ, ಆರಾಮ್ ಎಂಜಾಯ್ ಮಾಡ್ತಿದ್ವಿ. ಮತ್ತು ಅವ್ರು ಹೋಗುವಾಗ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು. ಮತ್ತು ಹೋದ್ಮೇಲೆ ಮತ್ತು ಕೆಲಸ ಮತ್ತು ಹಂಗೆ ಅನಿಸ್ತಿತ್ತು, ಅಪ್ಪ ಹೋದ್ರು ಅಂತಂದು ಒಂದು ವಾರ ಅಡ್ಜಸ್ಟ್ ಆಗೋಕೆ ಟೈಮ್ ತೊಗೋತಿತ್ತು ನನಗೆ. ಅವ್ರಿದ್ದಾಗ ನಂದು ರೊಟೀನ ಬೇರೆ ಆಗ್ತಿರ್ತಿತ್ತು. ನಾ ಏನೇ ಮಾಡಿದ್ರು ಅವರು
ನಾ ಏನೇ ಕೆಲಸ ಅರ್ಧ ಮಾಡಿದ್ರು ಅವ್ರು ಪೂರಾ ಮಾಡ್ತಿದ್ರು ಅದನ್ನು. ಹಂಗಾಗಿ ಹಂಗೆ ಅನಿಸ್ತಿತ್ತು ಆವಾಗ. ಬಟ್ ಅವ್ರು ಹೋದ್ಮೇಲೆ ಮತ್ತೆ ಅದೇ ಕೆಲಸ. ಸ್ಕೂಲಿಗೆ ಹೋಗ್ತಿದ್ನ್ಯಾ, ಸ್ಕೂಲು ಹಿಂಗೆ ನಡೀತು. ಸೊ ಅವಾಗ ಅನ್ನಿಸ್ತು, ಒಬ್ಬಳೇ ಎಷ್ಟು ದಿನ, ಇವರಂತೂ ಇಲ್ಲ, ಅಟ್ಲೀಸ್ಟ್ ನಮ್ಮದೇ ಆದಂಥ ಒಂದು ಪಾಪು ಆತಂದ್ರೆ ಜೀವನ ಚಲೋ ಇರ್ಬೋದು ಅಂದ್ಕೊಂಡ್ವಿ. ಮತ್ತು ನಮ್ದು ಹೆಂಗಿರ್ತಿತ್ತು ಅಂದ್ರೆ ಬರೀ ಜಗಳ 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 ಜಗಳ. ಮಕ್ಕಳಾಗೋಕ್ಕಿಂತ ಮೊದಲು ಬರೀ ಜಗಳ, ದೊಡ್ಡ ಅಲ್ಲ, ಕೋಳಿ ಜಗಳ. ಬರೀ ದಿನಕ್ಕೊಂದು 5-6 ಸಲ ಜಗಳ ಮಾಡೋದು, ಒಂದೊಂದು ತಾಸು ಮಾತು ಬಿಡೋದು, ಮಾತಾಡೋದೇ 5 ನಿಮಿಷ, ನಾವು ಸಿಗೋದೇ 5 ನಿಮಿಷ ಟೈಮು, ಅದ್ರೊಳಗೂ ಮಾತು ಬಿಡೋದು. ಇಲ್ಲ ಅಂದ್ರೆ ನೀನು ಹಂಗೆ ಮಾಡಿ ಅಂತ ಬ್ಲಾಕ್ ಮಾಡೋದು. ಈಗೂ ನಾನು ನಿಜ ಮದುವೆ ಮಕ್ಕಳಾಗೋಕ್ಕಿಂತ ಮೊದಲು ಬ್ಲಾಕ್ ಮಾಡೀನಿ. ಬರೀ ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು. ಇಲ್ಲಾಂದ್ರೆ ಮೆಸೇಜ್ ಮಾಡಿದರೆ ನಂಗೆ ಮೆಸೇಜ್ ಮಾಡಬೇಡ, ನಂಗೆ ನೀ ಯಾರಂತೆ ಗೊತ್ತಿಲ್ಲ ಅನ್ನೋದು. ಈ ಥರ ಸಣ್ಣ ಹುಡ್ರು ಮಾಡ್ದಂಗೆ ಮಾಡ್ತಿದ್ನಿ. ನೋಡಿರಿ, ಒಂದು ಸಲ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಅವಾಗಿಂದ ನಮ್ಮ ಹಸ್ಬೆಂಡಿಗೆ ನಾ ಪಪ್ಪಾಗತ್ತೀನಿ ಅನ್ನೋ ಒಂದು ಖುಷಿ, ಒಂದು ಜವಾಬ್ದಾರಿ ಜಾಸ್ತಿ ಆಗತ್ತು. 2 ಪಾಪು ಬರತ್ತವು ಅಂತಂದು ಅವ್ರು ಎಷ್ಟು ಇದಾಗಿದ್ರಂದ್ರೆ ಅವಾಗಿಂದ ಸ್ವಲ್ಪ ಸೀರಿಯಸ್ ಆದ, ನೀವು ನಾನು ಮದರ್ ಆಗತ್ತೀನಿ, ಸ್ವಲ್ಪ ಸೀರಿಯಸ್ ಇರಬೇಕು ಅಂತಂದು ಮಕ್ಕಳಾದವು. ಈಗಂತೂ ಲೈಫ್ ಇಷ್ಟು ಚಲೋ ಐತಿ ಅಂದ್ರೆ ಮೊದಲು ಏನಿತ್ತಲ್ಲ ಅದ್ರ 2 ಪಟ್ಟು ಚಲೋ ಐತಿ ನೋಡಿ ಈಗ. ಹಾಗಾಗಿ ನನಗೆ ಏನೋ ನೋವಿರಲಿ, ಅದು ಏನಾಗಿರಲಿ, ನನ್ನ ಮಕ್ಕಳು ಮರೆಸ್ತಾರೆ. ನನ್ನ ಮಕ್ಕಳು ಅದು ಎಷ್ಟು ನಂಗೆ ಕಷ್ಟ ಅನಿಸ್ಲಿ ಕೆಲಸ, ನನ್ನ ಮಕ್ಕಳದ ಮುಖ ನೋಡಿದ ತಕ್ಷಣ ನಂಗೆ ಅದು ಹೋಗ್ಬಿಡುತ್ತೆ. ನನ್ನ ಮಕ್ಕಳ ಜೊತೆ ಒಂದು 5 ನಿಮಿಷ ಆಟ ಆಡಿದ್ನಿ ಅಂದ್ರೆ ಅದು ಒಂಥರ ರಿಲೀಫ್ ಅನ್ಸುತ್ತೆ. ನಂಗೆ ಯಾರು ಏನೇ ಅಂದ್ರೂ ಆ ಟೈಮಿಗೆ ತಲೆ ಕೆಡ್ಸ್ಕೊತೀನಿ, ಹಿಂಗೆ ಯಾಕಂದ್ರಿ ಇವರು ಅಂತಂದು. ಬಟ್ ಆಮೇಲೆ ಓಕೆ ಇರಲಿ, ನನ್ನ ಮಕ್ಕಳದಾರಲ್ಲ ಅನ್ನೋದು ಇದು ಮಾಡೋದು. ಅವರಿಗೋಸ್ಕರ ಏನು ಮಾಡೋದು, ಅವರಿಗೆ ಯಾವ ಥರ ಡ್ರೆಸ್ ತೊಗೋಬೇಕು. ಮತ್ತು ಫಸ್ಟ್ ಏನಿರ್ತಿತ್ತು, ನನಗೆ ಯಾವ ಡ್ರೆಸ್ ತೊಗೋಬೇಕು, ನಮ್ಮ ಹಸ್ಬೆಂಡಿಗೆ ಯಾವ ಡ್ರೆಸ್ ತೊಗೋಬೇಕು, ಯಾವ ಥರ ಹಾಕೋಬೇಕು, ಎಲ್ಲಿ ಟ್ರಿಪ್ಪಿಗೆ ಹೋಗ್ಬೇಕು, ಇದು ಇರ್ತಿತ್ತು ಪ್ಲ್ಯಾನು. ಇವಾಗ ಹಾಗಿಲ್ಲ. ಯಾವ ಥರ ಡ್ರೆಸ್ ಹಾಕ್ಬೇಕು, ಅವರಿಗೆ ಮಂತ್ಲಿ ಫೋಟೋಶೂಟ್ ಬಂದರೆ ಯಾವ ಥರ ಮಾಡಬೇಕು, ಇಲ್ಲಾಂದರೆ ಎಲ್ಲಾದರೂ ಹೋಗೋದಿತ್ತಂದರೆ ಹೆಂಗೆ ಹೇರ್ ಸ್ಟೈಲ್ ಹೇಗೆ ಮಾಡಬೇಕು, ಆ ಥರ ಈ ಥರ ಭಾಳ ಅಂದ್ರೆ ಭಾಳ ಕನಸು ಸ್ಟಾರ್ಟ್ ಆಗ್ತಾವೆ ಮಕ್ಕಳಾದ್ಮೇಲೆ. ನಿಜ ಮಕ್ಕಳು ಒಂಥರ ದೇವ್ರ ಸಮಾನ ಅಂತಾರಲ್ಲ, ಮಕ್ಕಳು ಒಂದು ತಾಯಿತನನ ತುಂಬಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಮಕ್ಕಳು. ಒಂದು ತಾಯಿ ಅಥವಾ ಒಂದು ಹೆಣ್ಮಗಳು ಕಂಪ್ಲೀಟಾಗಿ ಪರಿಪೂರ್ಣ ಅನಿಸ್ಕೊಳ್ಳೋದೇ ಒಂದು ತಾಯಿ ಆದಾಗ. ಸೊ ಆ ತಾಯಿತನ ಅನ್ನೋದು ಭಾಳ ಅಂದ್ರೆ ಭಾಳ ಚಲೋ. ಮತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. 1 ಕೋಟಿ ಕೊಟ್ಟರು ಅದನ್ನು ಯಾರ ಕಡೆಯಿಂದನೂ ಕೊಡೋಕ್ಕಾಗಲ್ಲ. ಅಷ್ಟಕ್ಕಂದ್ರೆ ಅಷ್ಟು ಖುಷಿ ಐತಿ ನನಗೆ. ಒಂದು ಕಡೆ ಎಜುಕೇಷನ್ ಬಿಟ್ಟೆ ಅನ್ನೋದೊಂದು ಬಿಟ್ಟರೆ, ಮಕ್ಕಳಾಗಿರೋದು ನಂಗೆ ಭಾಳ ಖುಷಿ. ಎಜುಕೇಷನ್ ನಾನೇನು ಬಿಟ್ಟಿಲ್ಲ, ನಂದು B.Ed ಕಂಪ್ಲೀಟ್ ಆಗೈತಲ್ಲ. MSc ಮಾಡ್ಬೇಕು ಅನ್ನೋದಿತ್ತು ನನ್ನ ತಲೆ ಒಳಗೆ. ಮಾಡ್ಬೇಕು ಅನ್ನೋದಿತ್ತು B.Ed ಮುಗಿದ ತಕ್ಷಣ. ಬಟ್ ಅದು ಆಗಲಿಲ್ಲ, ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದಾದ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗೋದ್ರೊಳಗೆ ನಾನು ಪ್ರೆಗ್ನೆಂಟ್ ಆಗ್ಬಿಟ್ನಿ. ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದು ಒಂದು ಬೇಜಾರು. ಬಟ್ ನಾನು ಈಗಾದರೂ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಂದ್ರೆ ನಾವು ವರ್ಕಿಗೆ ಹೋಗ್ಬೋದು. ನಂಗೆ ಅದೇ ಟೆನ್ಷನ್ ಇಲ್ಲ. ನಾನು ಸೆಟ್ಲ್ ಆಗೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ ತಾಯ್ತನ ಅನ್ನೋದು ಒಂದು ಜೀವನದ ಮುಖ್ಯ ಘಟ್ಟ. ಅದನ್ನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಪ್ಲ್ಯಾನ್ ಮಾಡೋಣ, ಈ ಪ್ಲ್ಯಾನ್ ಮಾಡೋಣ ಅನ್ನೋಕ್ಕಿಂತ ದೇವ್ರು ಯಾವಾಗ ಕೊಡ್ತಾನಲ್ಲ ಅವಾಗ ಸ್ವೀಕರಿಸಿದ್ರೆ ಭಾಳ ಚಲೋ ಇರುತ್ತೆ ನಮ್ಮ ಜೀವನ ಅಂತ ಹೇಳ್ತೀನಿ. ಹಾಗಾಗಿ ನನಗೇನು ಬೇಜಾರಿಲ್ಲ. ಸ್ಕೂಲ್ ಲೈಫ್ ಒಳಗೆ ಎಷ್ಟು ಎಂಜಾಯ್ ಮಾಡಿಲ್ಲ ಅಷ್ಟೇ ಈಗೂ ಎಂಜಾಯ್ ಮಾಡತ್ತೀನಿ. ಬಟ್ ನಮ್ಮ ಹಸ್ಬೆಂಡ್ ಇದ್ರೆ ಇನ್ನೂ ಎಂಜಾಯ್ ಮಾಡ್ತಿದ್ನಿ ನಾನು. ಸೊ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸ್ನಾನ ಎಲ್ಲ ಮಾಡಿಸಿದ್ನಿ. ಆಟ ಆಡೋಕೆ ಕೂತ್ರು ಅವ್ರು. ಎದ್ಮೇಲೆ ಆಟ ಆಡೋಕೆ ಕೂತಿದ್ರು. ನೀಟಾಗಿ ಭಾಳ ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದ ಜಳಕ ಮಾಡಿಸಿದ್ರೆ ಅವ್ರು ಆರಾಮಾಗಿ ಆಟ ಆಡ್ತಾರೆ ಎದ್ಮೇಲೆ. ಸೊ ಅದ್ರದ್ದೇನು ಟೆನ್ಷನ್ ಇಲ್ಲ ನಂಗೆ ನನ್ನ ಮಕ್ಕಳದು. ನನ್ನ ಮಕ್ಕಳ ಮುಖ ನೋಡಿದರೆ ಎಲ್ಲ ನಿಜ ಅಂದರೆ ಎಲ್ಲ ಹೋಗುತ್ತೆ, ಏನೇ ಟೆನ್ಷನ್ ಇದ್ದರು. ಬೇಕಿದ್ರೆ ಟ್ರೈ ಮಾಡಿರಿ. ಒಂದು ದಿನ ಅದು ನಿಮ್ಮ ಪಾಪು ಅಂತಲೇ ಅಲ್ಲ, ಯಾವುದಾದ್ರೂ ಒಂದು ಪಾಪು ಜೊತೆ ಒಂದು 5 ನಿಮಿಷ ಆಟ ಆಡ್ರಿ. ನಿಮ್ಮ ಮನಸ್ಸಿನೊಳಗಿರೋದು ಇಷ್ಟು ದಿನ ಅಂದರೆ ಈ ಒಂದು 5 ನಿಮಿಷ ಯಾವ ಲೋಕದಾಗಿದ್ರಿ ಅನ್ನೋದು ನೀವು ಮರೆತು ಹೋಗ್ತೀರಿ. ಬಂದಮೇಲೆ ನನಗೆ ಒಂಥರ ಲಕ್ಕಿ ಇಯರ್ ಇದ್ದು 2024 ಭಾಳ ಅಂದ್ರೆ ಭಾಳ ಖುಷಿ. ಹಂಗೆ ನೋಡೋಣ, ನಂದು ಎಜುಕೇಷನ್ ನಾನು ಬಿಡಲ್ಲ. TET ಸೆಲೆಕ್ಟ್ ಆಗೈತಿ. CETಗೋಸ್ಕರ ಕೂತೀನಿ. ಒಂದು ಹೆಣ್ಣಿಗೆ ಮಕ್ಕಳಾಗೋದು ಶಾಪ ಅಲ್ಲ, ವರ. ಅದು ದೇವ್ರು ಕೊಟ್ಟ ವರ ಅದು. ಸೊ ಹಾಗಾಗಿ ಏನೋ ಮಕ್ಕಳದು ಏನೋ ಒಂದು ನೀವು ಅಂದ್ಕೊಂಡಿರ್ತೀರಿ ಮನಸ್ಸಿನೊಳಗೆ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಆ ಜಾಬ್ ಈ ಜಾಬ್ ಅಂತ. ಬಟ್ ಅನಿವಾರ್ಯ ಆಗಿರಲ್ಲ ಅಂದ್ರೆ ಅದು ಅದ್ರ ಅರ್ಥ ಆಗೋದೇ ಇಲ್ಲ ಅಂತ ಅಲ್ಲ, ಆಗುತ್ತಾ. ಒಂದು ಸ್ವಲ್ಪ ಟೈಮು, ಇವಾಗ ಇದ್ರ ಟೈಮ್ ಬಂದೈತಿ. ಸೊ ಇವ್ರನ್ನ ಕೇರ್ ಮಾಡೋಣ, ಚಂದಾಗ ಬೆಳೆಸೋಣ ಇವ್ರನ್ನ. ಆಮೇಲೆ ಮತ್ತೆ ಇದ್ದಿದ್ದೈತೆ ನಮ್ಮ ರೊಟೀನ್. ಇವರು ಒಂದು 2-3 ವರ್ಷದವ್ರು ಆಯ್ತು ಅಂದ್ರೆ ಅವ್ರು ನಮ್ಮ ಕೈ ಬಿಡ್ತಾರೆ. ಅವ್ರು ನಾವೇ ಬೇಕು ಅಂತ ಏನಿಲ್ಲ. ಮತ್ತೆ ನಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ಬೋದು. ಅದ್ರಲ್ಲಿ ಏನಿಲ್ಲ. ಇಂಟ್ರೆಸ್ಟ್ ಇತ್ತು ಅಂದರೆ ಏನಾದರೂ ಸಾಧನೆ ಮಾಡ್ಬೋದು.
ಸೊ ಮಕ್ಕಳಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋದು ತಲೆಯಿಂದ ತೆಗೆದ್ಬಿಡ್ರಿ. ಅವ್ರೊಂಥರ ನಮ್ಗೆ ಪ್ರೋತ್ಸಾಹ ಧೈರ್ಯ ಇದ್ದಂಗೆ ಅವರು. ನಾನು ಇದೀನಿ ಮಮ್ಮ ನೀ ಮಾಡು ಅಂತ, ಎಟ್ಲೀಸ್ಟ್ ನನಗೋಸ್ಕರ ಮಾಡು ಮಮ್ಮ ಅಂತಂದು ಎಟ್ಲೀಸ್ಟ್ ನಾವು ಅವ್ರು ನೋಡಿದಾಗ ಹೌದು ನನ್ನ ಮಕ್ಕಳಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ನನಗೂ ಛಲ ಬರುತ್ತೆ ಹಂಗೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.